ಡಾಕ್ಟರ್ ರಾಜ್ಕುಮಾರ್ ಸಹಿತ ಇಲ್ಲ ಗೊತ್ತಾ ಹೇಳ್ತೀವಿ. ನಮ್ಮ ಅಣ್ಣ ರಾಜ್ಕುಮಾರ್ ಮಕ್ಕಳನ್ನ ಮೀರ್ಸವ್ರೆ, ಮಾತಾಡ್ಬೇಡ್ರಿ, ಅಷ್ಟು ಪವರ್ ನಮ್ಮ ಅಣ್ಣ. ಉಸಿರಿರುವವರೆಗೂ ಇರ್ತೀವಿ ನಿಮ್ ಹಿಂದೆ, ಇದ್ರೆ ನೆಮ್ಮದಿಯಾಗಿರ್ಬೇಕಣ್ಣ. ನಾವಿದೀವಲ್ಲ ಸೆಲೆಬ್ರಿಟೀಸ್ ಆಚೆ ಕಡೆ, ಸಿನಿಮಾ ಗೆಲ್ಲಿಸ್ತೀವಿ. ಅವರು ಏನೇ ಅವ್ರ ಕ್ಯಾರೆಕ್ಟರ್ ನೋಡಿ ನಾವು ಇಷ್ಟಪಟ್ಟಿರೋದು ಅವಾಗಿಂದ. ನಾನು ಡಿ ಬಾಸ್ ಅಂದ್ರೇ ಇಷ್ಟ. ಅವರೆಲ್ಲ ಅವ್ರೆ ಸರ್ ಒಳಗಡೆ ನಮ್ಮ ಹೃದಯದಲ್ಲವ್ರೆ. ಇನ್ಸ್ಪೆಕ್ಟರ್ ತಪ್ಪು ಮಾಡಿಲ್ಲ, ಪೊಲೀಸ್ ತಪ್ಪು ಮಾಡಿಲ್ಲ, ಲಾಯರ್ ತಪ್ಪು ಮಾಡಿಲ್ಲ. ಬಾಸ್ ಅಂದರೆ ನಮಗೆ ಪ್ರಾಣ. ಬಾಕ್ಸ್ ಆಫೀಸ್ ಸುಲ್ತಾನನವರೇ, ಸ್ಯಾಂಡಲ್ವುಡ್ ಕಿಂಗು ಅವರೇ. ಸರ್, ಇವಾಗ ಡೆವಿಲ್ ಫಿಲ್ಮ್ ರಿಲೀಸ್ ಆಗ್ತಿದೆ, ಏನು ಅನಿಸ್ತಿದೆ ಸರ್? ನಮಗೆ ತುಂಬ ಖುಷಿ ಆಗ್ತಿದೆ. ಬಾಸು ಒಳಗಡೆ ಇದ್ದಾರೆ, ಅದೊಂದು ನೋವಿದೆ. ಆದರೆ ಎಲ್ಲ ಕಡೆ ಹಬ್ಬ ಮಾಡ್ತಾಯಿದ್ದೀವಿ, ನಮಗೆ ಫುಲ್ ಖುಷಿ ಇದೆ ಮೇಡಮ್. ಅಂದರೆ ಈ ಚಿತ್ರ ಯಾವ ಥರ ಮೂಡ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್? ಅದು ಚಿತ್ರಮಂದಿರಕ್ಕೆ ಹೋಗಿ ರಿಲೀಸ್ ಆದಮೇಲೆ ನೋಡಿದ್ರೇ ಗೊತ್ತಾಗೋದು ಮೇಡಮ್. ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಬಾಸ್ ಮೇಲಿರೋ ಪ್ರೀತಿಗೋಸ್ಕರನೇ ಗಾಡಿಗೆ ಸ್ಟಿಕ್ಕರಿಂಗ್ ಮಾಡಿಸಿದ್ದು. ಬಾಸ್ ಅಂದರೆ ನಮಗೆ ಪ್ರಾಣ. ಬಾಕ್ಸ್ ಆಫೀಸ್ ಸುಲ್ತಾನನವರೇ, ಸ್ಯಾಂಡಲ್ವುಡ್ ಕಿಂಗು ಅವರೇ. ಸರ್, ಇವಾಗ ಜೈಲಲ್ಲಿ ಇರುವಾಗಲೇ ಈ ಫಿಲ್ಮ್ ರಿಲೀಸ್ ಆಗ್ತಿದೆ. ಸೊ ಅಭಿಮಾನಿಗಳು ಯಾವ ಥರ ಜೋಶ್ ಒಳಗಿದ್ದಾರೆ? ಇಲ್ಲ, ನಮ್ಮ ಬಾಸ್ ಹೇಳಿದ್ದಾರೆ ಯಾವುದಕ್ಕೂ ನನ್ನ ಸೆಲೆಬ್ರಿಟಿಗಳು ಕುಗ್ಗೋದು ಬೇಡ, ಇಲ್ಲಿಂದನೇ ನಾನು ನೋಡಿ ಖುಷಿ ಪಡ್ತೀನಿ, ನೀವು ಸಿನಿಮಾ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ ಮೇಡಮ್. ಆದ್ರೆ 3 ಸಿಗುತ್ತೆ ಸರ್. ಡೆವಿಲ್ ಅಂದರೆ ತುಂಬ ಇಷ್ಟ. ಹಾಂ ಸರ್, ಇದು ಇವಾಗ ರಿಲೀಸ್ ಆಗ್ತಿದೆ ಅಲ್ಲ ಸರ್, ಯಾವ ಥರ ನಿಮ್ಗೆ ಹೆಂಗೆ ಇರ್ಬೋದು ಮೂವಿ ಅಂತ ಹೇಳಿ? ಮೇಡಮ್ ಮೊನ್ನೆ ಟ್ರೈಲರ್ ಬಿಟ್ಟಿದ್ರಲ್ವಾ, ಅದನ್ನು ನೋಡಿದ್ಮೇಲೆ ನಮಗೆ ಭಾಳ ಕುತೂಹಲ ಕಾಣಿಸ್ತಾ ಇದೆ. ಇನ್ನೂ ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾವು ಶೋ ನೋಡಿದಾಗ ನಮ್ಮ ಬಾಸ್ ಪಿಕ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡಿ ಖುಷಿ ಪಡಬೇಕು. ಅದಕ್ಕಿಂತ 100 ವರ್ಷ ಇದೆ, 100 ದಿವಸ ಸತತವಾಗಿ ಓಡಬೇಕು ಈ ಪಿಕ್ಚರ್ ಅನ್ನೋ ನಮ್ಮ ಆಸೆ ಮೇಡಮ್. ಸರ್, ಅವರ ಆ್ಯಕ್ಟಿಂಗೇ ಅಷ್ಟು ಜೋಶ್ ಒಳಗಿದೆ. ಹಾಗೆ ನೋಡ್ತಾ ಹೋದರೆ ರಚನಾ ರೈ ಅವ್ರದ್ದು, ಅವರ ನಟಿಯಾಗಿ ಅವ್ರಿಗೆ ಜೊತೆಯಾಗಿ ಸಿಕ್ಕಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಅವರು ನಮ್ಮ ಬಾಸ್ ಜೊತೆಯಲ್ಲಿ ಮಾಡಿದ ಹೀರೋಯಿನ್ಗಳೆಲ್ಲ ನಂಬರ್ ಟಾಪ್ 1 ಇದ್ದಾರೆ. ನಮ್ಮ ರಚಿತಾ ರಾಮ್ ಅವರು ಇರ್ಬೋದು, ನಮ್ಮ ಮಾಲಾಶ್ರೀ ಅವ್ರ ಮಗಳು ಇರ್ಬೋದು, ಇವಾಗ ನಮ್ಮ ರಚನಾ ರಾಯ್ ಅವರು ಇರ್ಬೋದು, ಅವ್ರು ಇವಾಗೂ ಟಾಪಲ್ಲೇ ಬರ್ತಾರೆ ಮೇಡಮ್. ನಮ್ಮ ಬಾಸ್ ಜೊತೆಯಲ್ಲಿ ಯಾವುದೇ ಹೀರೋಯಿನ್ ಮಾಡಿದ್ರು ಯಾರು ಇವತ್ತಿಗೂ ಫೇಲ್ಯೂರ್ ಆಗಿಲ್ಲ ಮೇಡಮ್. ಹಂಗಾಗಿ ನಮ್ಮ ಬಾಸ್ಗೆ ಯಾವತ್ತೂ ಆದಷ್ಟು ಬೇಗ ತಾಯಿ ಅಣ್ಣಮ್ಮ, ನಮ್ಮ ಮನೆ ದೇವರು ದೊಡ್ಡಮ್ಮ, ಆ ತಾಯಿ ಕರುಣಿಸಿ ಆದಷ್ಟು ಬೇಗ ಈಚೆ ಬರಲಿ ಅಂತ ಸತತವಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಡೆವಿಲ್ ಫಿಲ್ಮ್ ರಿಲೀಸ್ ಆಗ್ತಿದೆ. ದರ್ಶನ್ ಅವರು ಇನ್ನೂ ಜೈಲ್ ಒಳಗಡೆ ಇದ್ದಾರೆ, ಆದ್ರೂ ಅಷ್ಟೊಳಗಡೆ ಈ ಫಿಲ್ಮ್ ರಿಲೀಸ್ ಆಗ್ತಿದೆ. ನಿಮ್ಗೆ ಏನು ಅನಿಸ್ತಿದೆ? ನಾನು ಪಕ್ಕ ಡಿ ಬಾಸ್ ಅಭಿಮಾನಿ. ಇವಾಗಿಂದ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಬಟ್ ಆದರೆ ನಾನು ಅದೇ ಇವಾಗ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ನಮ್ಮ ಬಾಸ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀನಿ ಊರ್ವಶಿ ಥಿಯೇಟ್ರ್. ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಅಲ್ಲಿ ಮಾಡಿದ್ದೀನಿ. ನಾಳೆ ಹೋಗ್ಬೇಕು. ನಾಳೆ ಬೆಳಗ್ಗೆ 6:30 ಶೋ ಇದೆ, ನಾಳೆ ಹೋಗ್ಬೇಕು. ಅದಕ್ಕೆ ಬಂದೆ, ಇಲ್ಲೇ ಕರ್ಕೊಂಡು ಹೋಗೋಣ ಅಂತಲೇ ಬಂದೆ. ಜೈಲೊಳಗಿದ್ರು ಡಿ ಬಾಸ್ ಅವ್ರ ಫಿಲ್ಮ್ ರಿಲೀಸ್ ಆಗ್ತಿದೆ ಸರ್, ನೀವು ಏನಾದರೂ ಹೇಳಕ್ಕೆ ಬಯಸ್ತೀರಾ? ಅವರೆಲ್ಲೇ ಇದ್ರೂ ನಾವು ಅವ್ರ ಸ್ವಂತ ಅಭಿಮಾನಿ, ಚಿಕ್ಕ ವಯಸ್ಸಿನ ಅಭಿಮಾನಿ. ಅವರು ಏನೇ ಅವ್ರ ಕ್ಯಾರೆಕ್ಟರ್ ನೋಡಿ ನಾವು ಇಷ್ಟಪಟ್ಟಿರೋದು ಅವಾಗಿಂದನೂ. ನಾನು ಡಿ ಬಾಸ್ ಅಂದ್ರೇ ಇಷ್ಟ, ಯಾರೂ ಇಷ್ಟ ಇಲ್ಲ, ಡಿ ಬಾಸ್ ಅಂದ್ರೇ ಇಷ್ಟ. ಸರ್, ಮೂವಿ ಒಳಗಿರೋದು ಏನಾದರೂ ಒಂದು ಸಣ್ಣ ಚಮಕ್ ಕೊಡ್ಬೋದಾ? ಮಾಸು ಅವರ ನಡ್ಕೊಂಬರೋದೇ ಮಸ್ತ್. ಅವರ ಕಾರಿಂದ ಇಡೋದಾಗಲಿ, ಟ್ರೈಲರ್ ಒಂದು 10 ಸತಿ ನೋಡಿದ್ದೀನಿ. ನಾನು ಡಿ ಬಾಸ್ ಅಂದರೆ ಹೆವಿ ಇಷ್ಟ. ಆ ಫಿಲಮ್ ಮಾತ್ರ ಪಕ್ಕ ಬ್ಲಾಕ್ ಬಸ್ಟರ್ ಹಿಟ್ ಅಂತೂ ನಿಜ. ಅಭಿಮಾನಿಗಳೆಲ್ಲ ಮಾಡೇ ಮಾಡ್ತಾರೆ, ಅದಂತೂ ನಿಜ. ಮೂವಿ ಒಳಗಡೆ ಎಷ್ಟೊಂದು ಆ್ಯಕ್ಷನ್. ಅವ್ರ ಕ್ಯಾರೆಕ್ಟರ್ ಸರ್, ಅವರು ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಯಾವುದೇ ಥರ ಮುಚ್ಚುಮರ ಇಲ್ಲ, ಬೇರೆಯವ್ರ ಥರ ಏನೇ ಇದ್ರೂ ಓಪನ್ ಆಗಿ ಡೈರೆಕ್ಟಾಗಿ ಹೇಳ್ತಾರೆ. ನಮ್ಗೆ ಅದೇ ಇಷ್ಟ. ಆಮೇಲೆ ಎಲ್ಲ ಪಕ್ಷಿಗಳು, ಪ್ರಾಣಿ ಅಂದರೆ ಇಷ್ಟ. ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರೆದಿದ್ದಾರೆ, ಅದೇ ಸಾಕು. ಅವ್ರು ಎದೆ ಮೇಲೆ ನಮ್ಮ ಟ್ಯಾಟೂ ಹಾಕೊಂಡಿದ್ದಾರಲ್ಲ, ಅದೇ ಸಾಕು. ನಾವು ಫುಲ್ಲು ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ ಸರ್. ಆದರೆ ನಾವು ಬಾಸ್ ಫ್ಯಾನು. ಇವತ್ತು ರಾತ್ರಿನೇ ನಮ್ಮ ಏರಿಯಾದಲ್ಲೆಲ್ಲ ಸೆಲೆಬ್ರೇಷನ್ ಫುಲ್ ಜೋರು ಮಾಡ್ತಾಯಿದ್ದೀವಿ. ಬೊಮ್ಮನಹಳ್ಳಿಲಿ ಸರ್, ಬೊಮ್ಮನಹಳ್ಳಿ ಬೃಂದಾ ಥಿಯೇಟ್ರ್ ಹತ್ರ. ಆಮೇಲೆ ನಮ್ಮೂರಲ್ಲೂ ಒಂದು 1000 ಜನಕ್ಕೆ ಎಲ್ಲ ಊಟ ಎಲ್ಲ ಹಾಕ್ಬೇಕಂತ ಮಾಡಿದ್ದಾರೆ. ಅದೇ ಮಾಡ್ತಾರೆ. ನಮ್ಮದು ಬೆಳಗಾವಿ ಡಿಸ್ಟಿಕ್, ರಾಮದುರ್ಗ ತಾಲೂಕು ಸರ್. ಹಾಂ ಸರ್. ಆಮೇಲೆ ನಮ್ಮ ಬಾಸ್ ಫ್ಯಾನು ಸರ್. ಡೆವಿಲ್ ಸಿಕ್ಕಾಪಟ್ಟೆ ನಾವು ಫ್ಯಾನ್ಸ್ಗಳೇ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳ್ತೀನಿ ಸರ್. ನಮ್ಮ ಬಾಸ್ ಒಳಗಿದ್ರು ನಾವು ಫ್ಯಾನ್ಸ್ಗಳು ಯಾವತ್ತೂ ಕೈ ಬಿಡೋಲ್ಲ. ಆಲ್ವೇಸ್ ನಮ್ಮ ಬಾಸ್ ಯಾವಾಗಲೂ ಇಲ್ಲಿರ್ತಾರೆ ಸರ್. ಬ್ರೋ, ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಹೇಳ್ತೀನಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮ ಹಿಂದೆ, ಇದ್ರೆ ನೆಮ್ಮದಿಯಾಗಿರ್ಬೇಕಣ್ಣ. ಈ ಮೂವಿ ಬಂದಮೇಲೆ ಹೇಟ್ರಸ್ಗಳಿಗೆ ಏನೇನಂತ ಎಲ್ಲ ಗೊತ್ತಾಗುತ್ತೆ. ಫಾರ್ ಎವರ್ ಬಾಸ್ ವಿತ್ ಐ ಲವ್ ಯು
ಎವ್ರಿ ಟೈಮ್ ಎನಿ ಟೈಮ್ ಬಾಸ್ ಬಗ್ಗೆ ನಾವು ಏನು ಬೇಕಾದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀವಿ ಅಷ್ಟೇನಾ. ಜೈ ಡಿ ಬಾಸ್. ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ ತುಂಬ ದಿವಸದಿಂದ. ನಾಳೆ ಬೆಳಗ್ಗೆ ಇಲ್ಲೇ ಟಿಕೆಟ್ ಬುಕ್ ಮಾಡಿದ್ದೀವಿ, ಬೆಳಗ್ಗೆ ಫ್ಯಾನ್ ಶೋಗೆ ಕಾಯ್ತಾ ಇದ್ದೀವಿ ನೋಡಬೇಕು ಅಂತ. ಸರ್ ಇವಾಗ ಜೈಲ್ ಒಳಗಡೆ ಇದ್ದಾರೆ, ಸೊ ಇದು ಏನು ಹೇಳ್ತೀರಾ ನೀವು? ನಾವಿದ್ದೀವಲ್ಲ ಸೆಲೆಬ್ರಿಟೀಸ್ ಆಚೆ ಕಡೆ, ಸಿನಿಮಾ ಗೆಲ್ಲಿಸ್ತೀವಿ. ಏನಿಲ್ಲ ಬಾಸ್, ನಾವು ಫಿಲಮ್ ಗೆಲ್ಲಿಸ್ತೀವಿ, ತಲೆಗೆಡ್ಸ್ಕೊಂಬೇಡ್ರಿ. ಅವ್ರು ನಡ್ಕೊಂಡು ಬಂದಿರೋ ಹಾದಿಯಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಆದರೂ ಪಾಲಿಸಿದ್ದೀರಾ ಅವ್ರಿಗೆ? ಖಂಡಿತ ಅವ್ರು ಮಾಡಿರೋ ಸಹಾಯಗಳಾಗಿರ್ಬೋದು ಎಲ್ಲ ತುಂಬ ನೋಡ್ಕೊಂಡು ಬಂದಿದ್ದೀವಿ. ಚಿಕ್ಕ ವಯಸ್ಸಿಂದ ನಾವು ಅವ್ರ ಫ್ಯಾನೇ, ಮುಂದೆನೂ ಅವ್ರ ಫ್ಯಾನಾಗೇ ಇರ್ತೀವಿ. ಈ ಮೂವಿ ಒಳಗಡೆ ಎಷ್ಟೊಂದು ಆ್ಯಕ್ಷನ್ ಕಟ್ಟೆಲ್ಲ ಇದೆ, ಅದರಲ್ಲಿ ಸಾಂಗ್ಗಳನ್ನು ತುಂಬ ಚೆನ್ನಾಗಿದೆ. ಹೌದು. ಯಾವ ಸಾಂಗ್ ಇಷ್ಟ ಆಯಿತು? ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಹಾಂ ಸರ್, ನಾವು ಸುದೀಪ್ ಅವ್ರ ಅಭಿಮಾನಿ, ಕಿಚ್ಚ ಸುದೀಪ್ ಅವ್ರ ಅಭಿಮಾನಿ. ಬಟ್ ದರ್ಶನ್ ಅವ್ರ ಮೂವಿ ಫಸ್ಟ್ ನೋಡೇ ನೋಡ್ತೀವಿ ಸರ್. ಹಾಂ ಸರ್, ಇಷ್ಟಪಡ್ತೀವಿ ಸರ್. ನಾವು ಅವರ ಇಷ್ಟಪಡ್ತೀವಿ, ಅವ್ರ ಮೂವಿನೂ ನೋಡ್ತೀವಿ. ಹಾಂ ಸರ್, ಬುಕ್ಕಿಂಗ್ ಆಗಿದೆ, ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಸರ್. ನಾವು ಇಲ್ಲ ಸರ್, ಎಲ್ಲ ಮೂವಿ ನೋಡ್ತೀವಿ. ದರ್ಶನ್ ಅವ್ರು ಬಿಟ್ಕೊಡಲ್ಲ. ದರ್ಶನ್, ಸುದೀಪ್, ಕನ್ನಡದ ಎಲ್ಲ ಶಾರ್ಪ್ ಫಿಲಮನ್ನು ನೋಡ್ತೀವಿ ಸರ್. ಅದ್ರ ಬಗ್ಗೆ ಒಂದಾಗಲಿ ಅಂತ ಕಾಯ್ತಾ ಇದ್ದೀವಿ ಸರ್. ಬಾಸ್ ಯಾವತ್ತಿದ್ರು ಬಾಸೇನೆ ಅವರು. ದರ್ಶನ್ ಸರ್ ಒಳಗಿದ್ದಾರೆ, ಆದರೂ ಅಭಿಮಾನಿಗಳು ಯಾವ ಒಂದು ಖುಷಿನೂ ಕಮ್ಮಿ ಮಾಡಿಲ್ಲ. ಅವರೆಲ್ಲ ಅವರೇ ಸರ್ ಒಳಗಡೆ, ನಮ್ಮ ಹೃದಯದಲ್ಲವ್ರೆ. ಅವ್ರು ಯಾವತ್ತಿದ್ರು ಬಾಸೇನೆ ಅವರು. ಹಿಂದೆ ಸಾರ್ಥಕ್ ಸಿಕ್ಕಂತ ಯಶಸ್ಸು ಮತ್ತೆ ಡೆವಿಲ್ ಇರ್ತೀವಿ. ಪಕ್ಕಾ ಮಾಡ್ತೀವಿ. ನಾಳೆಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಸರ್, ಇವತ್ತು ನೈಟಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಇವತ್ತು ನೈಟಿಂದ ಸ್ಟಾರ್ಟ್ ಆಗೋದು, ನಾಳೆ ಬೆಳಗ್ಗೆಯಿಂದ ಎಲ್ಲ ಇನ್ನು ಫುಲ್ ಜೋರು ಹಬ್ಬ. ಸರ್, ನೀವು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಜಾಸ್ತಿ ಎಮೋಷ್ನಲ್ ಆಗಿಬಿಟ್ರಿ. ಅದು ಅವ್ರ ಮೇಲಿರೋ ಪ್ರೀತಿ ಸರ್, ಅಭಿಮಾನ. ಡೈಲಾಗ್ ಅಂದ್ರೇನಿಲ್ಲ, ಸುರುಣಿಗೆ ಯಾವತ್ತು ಜಾಸ್ತಿ ಗ್ರಹಣ ಹಿಡಿಯಲ್ಲ. ನಾನು ಬರ್ತಾ ಇದ್ದೀನಿ ಚಿನ್ನ. ಹಾಂ, ದರ್ಶನ್ ಅವರು ಒಳಗಿರೋದ್ರಿಂದ ತುಂಬ ಜನ ಒಂಥರ ದುಃಖದಲ್ಲಿದ್ದಾರೆ, ಒಂಥರ ಖುಷಿಯಲ್ಲಿದ್ದಾರೆ. ಸರ್ ಅದು ಹೇಳ್ಕೊಳಕ್ಕಾಗಲ್ಲ. ಮನಸ್ಸಲ್ಲಿ ತುಂಬ ನೋವಿರುತ್ತೆ ಅಭಿಮಾನಿಗಳಿಗೆ. ಅವ್ರ ಜೀವನೇ ಅವ್ರ ಅಭಿಮಾನಿಗಳು, ನಮಗೂ ಅವರೇ ಜೀವ. ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರ್ತಾರೆ, ಮಾತಾಡೋರಿಗೆಲ್ಲ ಉತ್ತರ ಕೊಟ್ಟೇ ಕೊಡ್ತಾರೆ. ಅದಂತೂ 100% ಮೇಡಮ್. ಕರ್ನಾಟಕದಲ್ಲಿ ಹಬ್ಬ ನಡೆಯುತ್ತೆ ಮೇಡಮ್ ನಾಳೆಯಿಂದ, ಅಷ್ಟೇ. ದರ್ಶನ್ ಸರ್ಗೆ ಇಲ್ಲಿಂದ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಬಾಸ್ ಚೆನ್ನಾಗಿರಿ, ನಿಮ್ಮ ಚಿತ್ರ ನಾವು ಯಶಸ್ವಿಗೊಳಿಸ್ತೀವಿ. ನೀವು ಧೈರ್ಯವಾಗಿರಿ, ನಿಮ್ಮ ಅಭಿಮಾನಿಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ನೀವು ಆದಷ್ಟು ಬೇಗ ಬನ್ನಿ. ಅವ್ರ ಮೂವಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಈ ಫಸ್ಟ್ ಶೋ ಏನಾದರೂ ನೋಡ್ಬೇಕಂತ ಟಿಕೆಟ್ ಇನ್ನೂ ಮಾಡ್ಕೊಂಡಿಲ್ಲ, ನೋಡ್ತೀನಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ, ನಮ್ಮ ಬಾಸ್ ಅಲ್ವಾ. ಸೊ ಇದರಲ್ಲಿ ಮೂವಿ ಒಳಗಡೆ ಇರೋದು ಯಾವುದಾದ್ರೂ ಒಂದು ಸಾಂಗ್ ಹೇಳ್ಬೋದಾ? ಸಾಂಗು ಬನ್ನೇರು ಘಟ್ಟ, ಅದ್ರ ಸಾಂಗ್ ಇದೆ, ಬಟ್ ಬರ್ತಾ ಇಲ್ಲ ನಂಗೆ ಹೇಳೋಕ್ಕೆ. ಬಟ್ ಎಲ್ಲ ಸಾಂಗ್ಸು ನೋಡ್ತಿರ್ತೀನಿ, ಚೆನ್ನಾಗಿರುತ್ತೆ. ಮತ್ತೆ ದರ್ಶನ್ ಅವ್ರದ್ದು ಆ್ಯಕ್ಟಿಂಗ್ ಎಷ್ಟು ಇಷ್ಟ ಆಯ್ತು ಇದರಲ್ಲಿ? ತುಂಬ ಇಷ್ಟ ಆಗಿದೆ, ಚೆನ್ನಾಗಿ ಬಂದಿದೆ. ಕಂಪೇರ್ ಮಾಡಿದರೆ ಈ ಮೂವಿ ಇದು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಡಿ ಬಾಸ್ ಈ ಮೂವಿಯಿಂದ ನೋಡಿಬಿಟ್ಟು ಎಲ್ಲರೂ ಇನ್ನೂ ಜಾಸ್ತಿ ಫ್ಯಾನ್ಸ್ ಆಗಲಿ ಅಂತ ಇಷ್ಟಪಡ್ತೀನಿ. ದರ್ಶನ್ ಸರ್ ಅಂದರೆ ಭಾರಿ ಇಷ್ಟ. ತುಂಬ ಭಾರಿ ಫಿಲ್ಮ್ ನೋಡಿದ್ವಿ, ಆದರೆ ಭಾರಿ ನಮ್ಗೆ ಭಾರಿ ನೋವಾಯ್ತು. ಅವರು ಒಳಗೆ ಹೋಗೋದಕ್ಕೆ ಎಲ್ಲ ನೋವೆಲ್ಲ ಭಾರಿ ಕಷ್ಟ ಆಯಿತು. ಎಲ್ಲ ಅಭಿಮಾನಿಗಳು ಭಾರಿ ಅಂದರೆ ಬರೀ ಅಭಿಮಾನಿ ಎಲ್ಲ ಉತ್ತರ ಕನ್ನಡ, ಹೆಬಸೂರು, ಕೆರಸೂರು, ಆ್ಯಂಡ್ ಶಿವಮೊಗ್ಗ, ಕಿಶಾಪುರ, ಆ್ಯಂಡ್ ಬೆಂಗಳೂರು, ಓಕೆ, ಚಿಕ್ಕಮಗಳೂರು, ಆ್ಯಂಡ್ ಮಂಗಳೂರು, ಓಕೆ, ಎಲ್ಲ ಭಾರಿ ಕಷ್ಟ. ಎಲ್ಲ ಅಭಿಮಾನಿಗಳು ಎಲ್ಲ ಬರ್ತಾವ್ರಿ. ಆದರೆ ಸರ್ ಯಾಕೆ ಹಿಂಗಾಯ್ತು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಬಟ್ ನಾವಂತೂ ಎಲ್ಲ ಭಾರಿ ನೋಡೋ ಅಭಿಮಾನಿಗಳು ಭಾರಿ ಕಷ್ಟಪಡ್ತಾವ್ರೆ. ಬಟ್ ಇಷ್ಟು ಮ್ಯಾನ್, ನೀವು ಅತಿ ಶೀಘ್ರದಲ್ಲಿ ದೇವರಿಗೆಲ್ಲ ಬೇಡ್ಕೊತೀವಿ. ಚಾಮುಂಡಿ, ನಾವು ಸೌದತ್ತಿ ಎಲ್ಲಮ್ಮ ನೀವೆಲ್ಲ ಶೂಟಿಂಗ್ ಮಾಡಿದ್ರೆ, ನಮ್ಮ ಹುಬ್ಳಿಗೆಲ್ಲ ಬಂದ್ರಿ, ಅಯ್ಯ ಫಿಲಿಮ್ಗೆಲ್ಲ ಶೂಟಿಂಗ್ ಬಂದ್ರಿ, ನಮ್ಮ ಶಿವನೆಲ್ಲ ಬಂದವ್ರೆ, ಎಲ್ಲ ನಿಮಗೆಲ್ಲ ಗೊತ್ತಿದೆ. ಬಟ್ ನೀವು ಖಂಡಿತ ನೀವು ಬಿಡುಗಡೆ ಸರ್, ಸಿದ್ದರಾಮಯ್ಯ ಎಲ್ಲರಿಗೂ ಅಭಿಮಾನಿ ಸರ್. ಚಾಮುಂಡಿ ಮೈಸೂರಿಂದ ಗೊತ್ತಾ, ನೀವು ಹೋಗ್ತಾಯಿದ್ರ, ನಾವು ಬೇಡ್ಕೊತೀವಿ. ನಮಗಂತೂ ಗೊತ್ತಿಲ್ಲ, ನಾವು ಅಂತೂ ಸೌದತ್ತಿ ಹೋಗ್ತೀವಿ, ನೀವು ಬರ್ತೀವಿ. ಒಬ್ಬ ಅಭಿಮಾನಿ ಆಗಿ ನಾವು ಅಲ್ಲಿಂದ ನಡ್ಕೊಂಬಂದಿದ್ದೀವಿ. ಯಾರು ತಪ್ಪು ಮಾಡಿಲ್ಲ? ಹಾಂ, ಇನ್ಸ್ಪೆಕ್ಟರ್ ತಪ್ಪು ಮಾಡಿಲ್ಲ, ಪೊಲೀಸ್ ತಪ್ಪು ಮಾಡಿಲ್ಲ, ಲಾಯರ್ ತಪ್ಪು ಮಾಡಿಲ್ಲ,
ಇದೇ ಹಾಕಿ ಲಿಯೋನಾಗ ನೋಡೋಣ. ಯಾರು ತಪ್ಪು ಮಾಡಿಲ್ಲ ಅಂದರೆ ನಾನು ಇವಾಗೇ ಬರ್ತೀನಿ. ಎಲ್ಲಿ ನಾನು ಯಾರು ತಪ್ಪು ಮಾಡಿಲ್ಲ, ಬೇಕು ಅಂತ ಅದೆಲ್ಲ ಹಾಕ್ಬಾರ್ದು ಮೇಡಮ್ ಅವರೇ. ನೋಡಿ ನೀವು ತಿರ್ಗಾ ಹಾಕಿ ತಿರ್ಗಾ ನೋಡಿ ಹಾಕ್ಬಾರ್ದು. ಯಾರನ್ನ ತಪ್ಪು ಮಾಡಿ, ಯಾರು ತಪ್ಪು ಮಾಡಿಲ್ಲ ಹೇಳಿ ಮೇಡಮ್ ಅವರೇ. ನಾನು ಒಬ್ಬ ರೈತ ಹೇಳ್ತೀನಿ, ಒಬ್ಬ ರೈತ, ಯಾರು ತಪ್ಪು ಮಾಡಿಲ್ಲ, ಯಾರನ್ನ ತಪ್ಪು ಮಾಡ್ದಿದ್ದವ್ರು ಅಂತ ಕರ್ಕೊಂಬರ್ರಿ ಅವ್ರಿಗೆ ನೋಡೋಣ ಸ್ಟೇಷನಾಗ. ಇಲ್ಲೇ ಹೇಳ್ತೀನಿ ಸರ್. ಅವರು ಯಾವತ್ತಿದ್ರೂ ಅದೇ ಅವರು ಇದು ಮೆಜೆಸ್ಟಿಕ್ ಅವರು ಕಟಾಟು ಹಿಂಗೆ ಎತ್ತು ನೋಡ್ಬೇಕು ನಾವು ಅವ್ರ ಥರ ನಾವು ಇದು ಇಲ್ಲ. ಯಾರು ತಪ್ಪು ಮಾಡಿಲ್ಲ ಸರ್, ಯಾರನ್ನ ಚೆನ್ನಾಗವ್ರ ಸರ್, ಯಾರನ್ನ ತಪ್ಪು ಮಾಡೋರ? ಸುಮ್ಮನೆ ಹಾಕಿ ಅವ್ರ ಮೇಲೆ ಯಾಕೆ ಹಾಕ್ತೀರಾ? ಏನನ ಆಗಲಿ ನಾವು ನೋಡ್ತೀವಿ, ಸೆಕೆಂಡ್ ಕ್ಲಾಸಾಗಿ ನೋಡ್ತೀವಿ. ದರ್ಶನ ಅಭಿಮಾನಿಗಳು ಅಂದರೆ ಏನು ಇದು ಮೊದಲೇ ನೋಡ್ಬೇಕಾ? ಮೊದಲೆಲ್ಲ ರಾಜ್ಕುಮಾರ್ ಫಿಲಮು ನಾವು ಇದೆಲ್ಲ ಕುಂತ್ಕೊಂಡು ಎಲ್ಲ ನೋಡ್ತಾ ಇದ್ವಲ್ಲ. ಅವಾಗ ಎಲ್ಲಿತ್ತು ಸರ್ ನೀವೊಂದು ಟಿಕೆಟ್ ಬುಕ್ ಮಾಡೋಕೆ? ಸರ್ ಅದೆಲ್ಲ ಹಾಕ್ಬೇಡ್ರಿ. ಅಲ್ಲ, ಯಾರು ತಪ್ಪು ಮಾಡಿಲ್ಲ ಅಂದರೆ ಅವರು ಒಬ್ಬರೇನೇ ತಪ್ಪು ಮಾಡಿದರೆ ಕರೆಕ್ಟಾಗಿ ಹೇಳಿ ಮೇಡಮ್ ಅವರೇ. ನೀವು ಏನು ಕಳೀತೀರ ನೀವು? ಸರ್ ಇವಾಗ ಏನಂದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ನಿಜ, ಬಟ್ ಇವ್ರು ನಮಗೆ ರೋಲ್ ಮಾಡೆಲ್. ಸೊ ಇವ್ರು ಹೆಂಗ್ ತಪ್ಪು ಮಾಡಿದ್ರೆ ಏನಂತ ಅಷ್ಟೇ, ಮತ್ತೇನಿಲ್ಲ. ಕಾನೂನು ಪ್ರಕಾರ ಆತದೆ, ಅದನ್ನೇ ನಡೆಸ್ತಾ ಇದ್ದಾರೆ ಸರ್. ನಡ್ತದೆ. ಅದನ್ನ ಏನು ಹಾಕಿ ಯಾವಾಗೂ ನಮ್ಮ ಅಭಿಮಾನ ಮೇಲೆ ಹಾಕಿದ್ರೆ ಎಷ್ಟು ಮೇಡಮ್ ಅವರೇ? ಯಾರು ತಪ್ಪು ಮಾಡಿಲ್ಲ, ಇನ್ಸ್ಪೆಕ್ಟರ್ ತಪ್ಪು ಮಾಡಿಲ್ಲ, ಯಾರು ತಪ್ಪು ಮಾಡಿಲ್ಲ, ಯಾವ ಲಾಯರ್ ತಪ್ಪು ಮಾಡಿಲ್ಲ, ಯಾವ CM ತಪ್ಪು ಮಾಡಿಲ್ಲ, ಯಾರು ಏನು ಅದನ್ನು ಹಾಕಲ್ಲ ನೀವು. ಇದನ್ನೇ ಹಾಕಿ ಸರ್ ನೀವು ನೋಡೋಣ. ಹಾಂ ಸರ್, ನಮ್ಮ ಇಲ್ಲೇ ಅವನೇ ದೇವ್ರು ಯಾವತ್ತಿರುವ ಅಭಿಷೇಕ ಮಾಡಿದ್ರೂ ಆಗಲ್ಲ. ಅವ್ರು ಮಾಡೋರೆ, ಅವರು ಮೂಗ್ ಜೀವನ ಕಾಪಾಡೋರೆ ಅವರು. ಅದು ಡಾಕ್ಟರ್ ರಾಜ್ಕುಮಾರ್ ಸಹಿತ ಇಲ್ಲ ಗೊತ್ತಾ? ಹೇಳ್ತೀವಿ, ನಮ್ಮ ಅಣ್ಣ ರಾಜ್ಕುಮಾರ್ ಮಕ್ಕಳನ್ನ ಮೀರ್ಸವ್ರೆ. ರಾಜ್ಕುಮಾರ್ ಮಕ್ಕಳನ್ನ ಮೀರ್ಸವ್ರೆ ಸರ್. ಅಷ್ಟು ಪವರ್ ನಮ್ಮ ಅಣ್ಣ.